ಹಾಯ್ ಸ್ನೇಹಿತರೆ, ನಮಸ್ಕಾರ. ನಿಮ್ಮ ಆತ್ಮೀಯ ಮಣಿಕುಮಾರ್ ಮಂಚನಹಳ್ಳಿ ಮಾತಾಡ್ತಾ ಇದ್ದೀನಿ, ಅಪ್ಪುಗೆ ಚಾನೆಲ್ ಕಡೆಯಿಂದ. ಸ್ನೇಹಿತರೆ, ಹಲವಾರು ವಿಷಯನ ನಾನು ನಿಮ್ಮ ಜೊತೆ ಹಂಚ್ಕೊತಾನೆ ಇರ್ತೀನಿ. ಈ ವಿಡಿಯೋದಲ್ಲಿ ಒಂದು ಹೊಸ ವಿಷಯ ಹಂಚ್ಕೊತಾ ಇದ್ದೀನಿ. ನೀವು ಮಣಿಕುಮಾರ್ ಏನೋ ವೇದಾಂತ ಹೇಳ್ತಾ ಇದ್ದಾನೆ ಅಂತ ಆದ್ರೂ ಅನ್ಕೋಬಹುದು. ಆದ್ರೆ ಈ ಒಂದು ವಿಷಯ ನಾನು ಕೆಲವು ದಿನಗಳ ಹಿಂದೆ ಪುಸ್ತಕದಲ್ಲಿ ಓದಿದ್ದೆ. ತುಂಬಾ ಅರ್ಥಪೂರ್ಣವಾದ ಒಂದು ಸಾರಾಂಶ ಆಯ್ತು. ಅದು ಕೆಲವರು ಬದಲಾಗ್ಲೂಬಹುದು, ಕೆಲವರು ಬದಲಾಗ್ದೇನೂ ಇರ್ಬೋದು. ಆದ್ರೆ ಯಾಕೋ ಈ ವಿಷಯ ನಿಮ್ಮ ಹತ್ರ ಹೇಳೋಣ ಅಂತ ಒಂದು ಆಸೆ, ಅನಿಸಿಕೆ ಬಂತು. ಅದರಿಂದ ನಾನು ಈ ಒಂದು ಕತೆ ಸಾರಾಂಶನ ನಿಮ್ಮ ಹತ್ರ ಹಂಚ್ಕೊಂತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಅಂತ ನಾನು ಹೃದಯಪೂರ್ವಕವಾಗಿ ಕೇಳ್ಕೊಂತಾ ಇದ್ದೀನಿ. ಒಂದು ಊರಿನಲ್ಲಿ ಒಬ್ಬ ಯಜಮಾನ ಇರ್ತಾನೆ. ಅಂದ್ರೆ ಊರಿಗೆ ಒಳ್ಳೆ ಯಜಮಾನ, ಸಾಹುಕಾರ, ತುಂಬಾ ಒಳ್ಳೆ ವ್ಯಕ್ತಿ. ಅವ್ರಿಗೆ ಒಬ್ಬ ಮಗ ಇರ್ತಾನೆ. ಆ ಮಗ ತಂದೆ ತರಾನೇ ತುಂಬಾ ಒಳ್ಳೆ ವ್ಯಕ್ತಿ. ನೆನಪಿರ್ಲಿ, ಯಾವುದೇ ತಂದೆ ತಾಯಿ ಮಕ್ಕಳಿಗೆ ತಾನು ಪಟ್ಟಿರೋ ಕಷ್ಟ ನನ್ನ ಮಗ ಪಡಬಾರ್ದು ಅಂತಾನೆ ಬೆಳೆಸ್ತಾರೆ. ಆತ ಕಷ್ಟಪಟ್ಟು ಕೂಲಿ ಮಾಡಿರ್ಲಿ, ನನ್ನ ಮಗ ಕೂಲಿ ಮಾಡಬಾರ್ದು ಅಂತಾನೆ ಬಯಸ್ತಾನೆ. ಇದು ಸರ್ವೇ ಸಾಮಾನ್ಯ. ಹೀಗೆ ನಮ್ಮ ಊರಿನ ಯಜಮಾನರು, ನಮ್ಮ ರಾಜಣ್ಣ ಅವರು ಅಂತಾನೆ ಇಟ್ಕೊಳ್ಳೋಣ. ರಾಜಣ್ಣ ಅವರು ಮಗನ್ನ ತುಂಬಾ ಪ್ರೀತಿಯಿಂದ ಸಾಕಿರ್ತಾರೆ. ಯಾಕಂದ್ರೆ ಅವರು ಆಸ್ತಿ ಅಂತಸ್ತು ಎಲ್ಲಾನು ಮಾಡಿರ್ತಾರೆ. ನಾನ್ ಪಟ್ಟಿರೋ ಕಷ್ಟ ನನ್ನ ಮಗ ಪಡಬಾರ್ದು ಅಂತ ಅವನು 10 ರೂಪಾಯಿ ಕೇಳಿದ್ರೆ 20 ರೂಪಾಯಿ ಕೊಡ್ತಾರೆ. 100 ರೂಪಾಯಿ ಕೇಳಿದ್ರೆ 200 ರೂಪಾಯಿ ಕೊಡ್ತಾರೆ. ಅವರು ಹೆಂಡತಿ ಕೇಳ್ತಾರೆ, ಏನ್ರಿ ಕೇಳಿದಷ್ಟು ದುಡ್ಡಿಗಿಂತ ಡಬಲ್ ಕೊಡ್ತಾ ಇದೀರ ಅಂದ್ರೆ, ನೋಡೆ ನಾನ್ ಕಷ್ಟಪಟ್ಟಿದ್ದೀನಿ, ನನ್ ಮಗ ಪಡಬಾರ್ದು, ಅವ್ನು ರಾಜನ್ ತರಾನೇ ಬೆಳಿಬೇಕು. ಅದಕ್ಕೆ ನಾನು ಮಗನಿಗೆ 10 ರೂಪಾಯಿ ಕೇಳಿದ್ರೆ 20 ರೂಪಾಯಿ ಕೊಡ್ತಾ ಇದೀನಿ. ಅವ್ನು ಖುಷಿ ಖುಷಿಯಾಗಿರೋದೇ ನನ್ನ ಆಸೆ ಅಂತ ಹೇಳ್ತಾನೆ. ಮಗನು ಆ ಹಣನ ತಗೊಂಡು ಯಾವ ರೀತಿ ಖರ್ಚು ಮಾಡ್ತಾನೆ? ಸ್ನೇಹಿತರ ಜೊತೆ ಸೇರ್ತಾನೆ. 10 ರೂಪಾಯಿ ಖರ್ಚು ಮಾಡೋ ಜಾಗದಲ್ಲಿ 20 ರೂಪಾಯಿ ಖರ್ಚು ಮಾಡ್ತಾನೆ. ಡಾಮ್ ಡಮ್ ಅಂತ ಯಾರು ಖರ್ಚು ಮಾಡಕ್ ಬಿಡೋದಿಲ್ಲ. ಬೇರೆ ಸ್ನೇಹಿತರು ಖರ್ಚು ಮಾಡಕ್ ಬಿಡಲ್ಲ. ಪ್ರತಿ ಸಲ ಅವನೇ ಖರ್ಚು ಮಾಡ್ತಾ ಇರ್ತಾನೆ. ದುಪ್ಪಟ್ಟಾಗಿ ಖರ್ಚು ಮಾಡ್ತಾ ಇರ್ತಾನೆ. ನೆನ್ಪಿರ್ಲಿ, ಹಾಗಂತ ಹುಡುಗ ಕೆಟ್ಟವನಲ್ಲ, ತುಂಬಾ ಒಳ್ಳೆ ಹುಡುಗನೇ. ಆದ್ರೆ ಹಣದಲ್ಲಿ ಹಿಡಿತಾ ಇರೋದಿಲ್ಲ. ಯಾಕಂದ್ರೆ ಅವನು ಕಷ್ಟಪಟ್ಟು ಸಂಪಾದನೆ ಮಾಡಿಲ್ಲ. ತಂದೆಗೆ ಹೇಗ್ ಬರುತ್ತೆ ಅನ್ನೋದು ಅವನಿಗೂ ಗೊತ್ತಿಲ್ಲ. ಅದರಿಂದ ಬಿಡು, ತಂದೆ ಕೊಡ್ತಾನೆ ಬಿಡು, 100 ರೂಪಾಯಿ ಕೇಳಿದ್ರೆ 200 ರೂಪಾಯಿ ಕೊಡೋವಾಗ ನಾನ್ ಯಾಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಕಂತ ತುಂಬಾ ಇತಿಮಿತಿ ಇಲ್ದೇನೆ ಖರ್ಚು ಮಾಡ್ತಾ ಇರ್ತಾನೆ. ಇವ್ರ ತಂದೆ ರಾಜಣ್ಣಗೆ ಒಬ್ಬ ಸ್ನೇಹಿತ ಇರ್ತಾನೆ, ಆ ಸೋಮಣ್ಣ ಅಂತ. ಅವರು ತುಂಬಾ ಆಪ್ತ ಗೆಳೆಯ. ಚಿಕ್ಕ ವಯಸ್ಸಿನಾನು ರಾಜಣ್ಣ ಅವ್ರಿಗೆ ಆಪ್ತ ಗೆಳೆಯ. ಒಂದು ಸಲ ಹೋಟೆಲ್ಗೆ ಹೋಗಿ ಟಿಫನ್ ಮಾಡೋಣ ಅಂತ ಹೋಟೆಲ್ ಅಲ್ಲಿ ಕುತ್ಕೊಂಡಿರ್ತಾರೆ. ಆ ಹೋಟೆಲ್ ಅಲ್ಲಿ ನಮ್ಮ ರಾಜಣ್ಣ ಅವ್ರ ಮಗನೂ ಬಂದಿರ್ತಾನೆ. ಮಗ ಬಂದಿರ್ತಾನೆ, ಸುಮಾರು 8-9 ಸ್ನೇಹಿತರ ಜೊತೆ ಬಂದಿರ್ತಾನೆ. ಅಲ್ಲಿ ಎಲ್ಲಾರ್ಗು ತಿಂಡಿ ಆರ್ಡರ್ ಮಾಡ್ತಾನೆ. ಅವ್ರಿಗೆ ಕಾಫಿ ಟೀ ಏನ್ ಬೇಕೋ ಎಲ್ಲಾನು ಆರ್ಡರ್ ಮಾಡ್ತಾ ಇರ್ತಾನೆ. ಸುಮಾರು ಜನ ಊಟ ತಟ್ಟೆನಲ್ಲಿ ಅರ್ಧಕ್ಕೆ ಬಿಟ್ಬಿಡ್ತಾರೆ. ಲೇ, ಅದಿಷ್ಟ ಆಗ್ಲಿಲ್ಲ, ಇನ್ನೊಂದು ತರಿಸ್ಕೊಳ್ಳೋ ಪರವಾಗಿಲ್ಲ, ಅದನ್ನ ಟೇಸ್ಟ್ ಮಾಡು ಅಂತಾರೆ. ಬೇಡ ಕಣಂದ್ರೆ, ತರ್ಸ್ಕೊಂಡ್ ತಿನ್ನೋ ಪರವಾಗಿಲ್ಲ, ನಿನ್ಗೆ ಯಾಕೆ, ದುಡ್ಡು ನಾನ್ ತಾನೇ ಕೊಡೋದು ಅಂತ ಹೇಳ್ಬಿಟ್ಟು ತರ್ಸ್ಕೊಂಡ್ ತಿಂತಾನೆ. ಅವರು ಹೊಟ್ಟೆ ತುಂಬಾ ತಿನ್ನಕ್ಕಾಗದೆ ತಟ್ಟೆನಲ್ಲಿ ಅರ್ಧಂಬರ್ಧ ಬಿಟ್ಬಿಡ್ತಾರೆ. ಇವನು ಸರಿಯಾಗ್ತಾನೆ. ಯಾವ ತಟ್ಟೆನಲ್ಲಿ ನೋಡಿದ್ರು ಒಂದು 30-40 ಭಾಗ ತಿಂಡಿ ಖರ್ಚಾಗಿರುತ್ತೆ. ಇನ್ನು 60-70 ಭಾಗ ತಿಂಡಿ ಹಾಗೆ ಉಳ್ದೋಗ್ಬಿಡುತ್ತೆ. ಎಲ್ಲ ತಟ್ಟೆನಲ್ಲೂ ಊಟ. ಇವನ್ ನೋಡಿದ್ರೆ ತಲೆನೇ ಕೆಡ್ಸ್ಕೊಂಬೇಡಿ, ನಾನಿದ್ದೀನಿ ಅಂತ ಪದೇ ಪದೇ ಹೇಳ್ತಾನೆ ಇರ್ತಾನೆ. ಈ ಮಾತನ್ನ ನಮ್ಮ ರಾಜಣ್ಣ ಅವ್ರ ಗೆಳೆಯ ಸೋಮಣ್ಣ ಅವರು ಗಮನಿಸ್ತಾ ಇರ್ತಾರೆ. ಏನು, ನನ್ನ ಗೆಳೆಯನ ಮಗ ಈ ತರ ಅದ್ದೂರಿ ಖರ್ಚು ಮಾಡ್ತಾ ಇದ್ದಾನಲ್ಲ, ಇವ್ನಿಗೇನ್ ಇತಿಮಿತಿನೇ ಇಲ್ವಾ? ಬೇಡ ಬೇಡ ಅಂದ್ರೂ ಅವ್ರಿಗೆ ಊಟ ಕೊಡಿಸ್ತಾ ಇದಾನೆ. ತಿಂದ್ರೆ ಪರವಾಗಿಲ್ಲ, ಹೊಟ್ಟೆ ತುಂಬಾ ತಿಂದ್ರೆ ಕೊಡಿಸ್ಲಿ, ಬಟ್ ಬೇಡ ಅಂದ್ರೂ ಬಲವಂತವಾಗಿ ಕೊಡಿಸ್ತಾ ಇದಾನೆ. ಎಲ್ಲಾ ತಟ್ಟೆನಲ್ಲಿ ಊಟ ವೇಸ್ಟ್ ಆಗಿ ಬಿದ್ದಿದೆ. ಯಾಕೆ ಇವ್ನು ಹಿಂಗ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಎಲ್ಲಾ ಗಮನಿಸಿ ಒಂದ್ಸರಿ ಬಂದು ರಾಜಣ್ಣ ಅವ್ರಿಗೆ ಹೇಳ್ತಾನೆ, ನೋಡ್ ರಾಜಣ್ಣ, ನಿನ್ನೆ ಹೋಟೆಲ್ಗೆ ಹೋಗಿದ್ದೆ, ಅಲ್ಲಿ ನಿನ್ ಮಗ ಬಂದಿದ್ದ. ನಡೆದಿರೋ ವಿಷಯನೆಲ್ಲ ತಂದೆಗೆ ಹೇಳ್ತಾರೆ. ಬಟ್ ಇದು ಚಾಡಿ ಮಾತಲ್ಲ. ಒಂದು ಒಳ್ಳೆ ವಿಷಯನ ಎಲ್ಲೇ ತಪ್ಪಾಗ್ಲಿ ತಂದೆ ತಾಯಿಗೆ ಹೇಳೋದು ಒಳ್ಳೆ ಬೆಳವಣಿಗೆ. ಆ ರೀತಿ ಬಂದು ಹೇಳ್ತಾನೆ. ತಂದೆ ಯೋಚನೆ ಮಾಡ್ತಾನೆ, ಹೌದಾ, ನನ್ನ ಮಗ ಈ ರೀತಿ ಮಾಡ್ತಾನ, ನೋಡೋಣ ಒಂದ್ಸರಿ ಪರೀಕ್ಷೆ ಮಾಡೇ ಬಿಡೋಣ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇವನೇ ಖರ್ಚು ಮಾಡಕ್ಕೆ ಆಸ್ಪದ ಕೊಟ್ಟಿರೋದು, ಇವನೇ ನನ್ನ ಮಗ ಚೆನ್ನಾಗಿರ್ಲಿ ಅಂತ ಅನ್ಕೊಂಡಿರೋದು. ಇದನ್ನೇನೇ ಇದ್ರು ನಾನು ಒಂದ್ಸರಿ ಪರೀಕ್ಷೆ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದ್ಸಲ ಅವನು ಆಟ ಆಡೋದಿಕ್ಕೆ ಹೋಗಕ್ಕೆ ರೆಡಿ ಆಗಿರ್ತಾನೆ. ಯಾರು ಮಗ ರೆಡಿ ಆಗ್ಬಿಟ್ಟು ಮನೆಯಿಂದ ಅರ್ಜೆಂಟ್ ಅಲ್ಲಿ ಹೋಗಕ್ ರೆಡಿ ಆಗಿರ್ತಾನೆ. ರಾಜಣ್ಣ ಅವರು ಪೇಪರ್ ಓದ್ತಾ ಇರ್ತಾರೆ. ಪೇಪರ್ ಓದ್ಬಿಟ್ಟು ಕರೀತಾರೆ, ಮಗನೇ ಬಾಯಿಲಿ ಅಂತ. ಏನಪ್ಪಾ, ಏನ್ ಹೇಳು, ನಾನು ಅರ್ಜೆಂಟ್ ಆಟ ಆಡೋಕ್ ಹೋಗ್ಬೇಕು, ಏನ್ ವಿಷಯ ಹೇಳು ಅಂತ ತುಂಬಾ ಅರ್ಜೆಂಟ್ ಅಲ್ಲಿ ಇರ್ತಾನೆ. ನೋಡ್ ಮಗ, ಈ 10 ರೂಪಾಯಿ ಕೊಡ್ತೀನಿ, ತಕೊಂಡೋಗಿ ಮನೆ ಹತ್ರ ಹಳೆ ಬಾವಿ ಇದೆ ನೋಡು, ಅದ್ರಲ್ಲಿ ಬಿಸಾಕ್ಬಿಟ್ಟು ಹೋಗ ಹಾಗೆ ಅಂತಾನೆ. ಅಷ್ಟೇ ತಾನೇ, ಅದನ್ನ ನೀನೇ ಮಾಡ್ಬೋದಲ್ಲಪ್ಪ, ನನಗೆ ಹೇಳ್ತೀಯ ಅಂತ ತಕ್ಷಣ ತಕೊಂಡೋಗಿ ಮಡಿಸ್ಬಿಟ್ಟು 10 ರೂಪಾಯಿನ ಹಳೇ ಒಂದು ಬಾವಿ ಇರುತ್ತೆ ಅವ್ರ ಹಿತ್ತಲಲ್ಲಿ ಹಾಕ್ಬಿಟ್ಟು ಹೊರಟು ಬಿಡ್ತಾನೆ. ತಂದೆಗೆ ಆಶ್ಚರ್ಯ, ಶಾಕ್ ಆಗ್ಬಿಡುತ್ತೆ. ಕರೆಕ್ಟ್, ನಮ್ ಸೋಮಣ್ಣ ಅವ್ರು ಹೇಳಿದ್ ನಿಜಾನೇ.
ನನ್ನ ಮಗನಿಗೆ 10 ರೂಪಾಯಿ ಬೆಲೆನೇ ಗೊತ್ತಿಲ್ಲ. ಹೇಳಿದ ತಕ್ಷಣನೇ ಯೋಚನೆ ಮಾಡಿದೆ, ಯಾಕಪ್ಪ ಬಿಸಾಕ್ಬೇಕಂತ ಒಂದು ಪ್ರಶ್ನೆನೂ ಕೇಳ್ದೆ ತಕೊಂಡೋಗ್ಬಿಟ್ಟು ಆ ಕಸದ ಬಾವಿಗೆ ಎಸ್ದ್ಬಿಟ್ಟು ಹೋಗ್ಬಿಟ್ಟಿದಾನಲ್ಲ. ಇವನಿಗೆ ಹಣದ ಬೆಲೆ ಗೊತ್ತಿಲ್ಲ. ಈ ಗೊತ್ತಿಲ್ಲ ಇರೋದಕ್ಕೆ ಕಾರಣ ನಾನೇ. ಈ ರೀತಿ ಬೆಳೆಸಿದ್ ನಾನೇ. ಇದನ್ನ ನಾನೇ ಸರಿ ಮಾಡ್ಬೇಕು ಅಂತ ತೀರ್ಮಾನ ತಗೊಂತಾನೆ. ತೀರ್ಮಾನ ತಗೊಂಡು ಕೆಲವು ದಿನಗಳು ಕಳೆಯುತ್ತೆ. ಕೆಲವು ದಿನ ಕಳೆದು ತಂದೆ ಒಬ್ಬಂಟಿಯಾಗಿ ಕುತ್ಕೊಂಡಿರ್ತಾನೆ. ಕುತ್ಕೊಂಡಿರೋವಾಗ ಮಗನ್ನ ಕರೀತಾನೆ. ಮಗನೇ ಬಾಯಿಲಿ ಅಂತಾನೆ. ಏನಪ್ಪಾ ಅಂತ ಕೇಳ್ತಾನೆ. ಏನಿಲ್ಲ, ನಾನು ಒಂದೇ ಒಂದು ವಿಷಯ ನಿನ್ನ ಹತ್ರ ಕೇಳ್ಬೇಕು, ನೀನ್ ನಡ್ಸ್ಕೊಡ್ತೀಯಾ ಅಂತ ಕೇಳ್ತಾನೆ. ಏನಪ್ಪಾ, ನಿನ್ನಂತ ತಂದೆ ಸಿಗ್ಬೇಕಂದ್ರೆ ನಾನು ಪುಣ್ಯ ಮಾಡಿರ್ಬೇಕು. ಯಾವತ್ತೂ ನೀನ್ ನನ್ನ ಹತ್ರ ಏನೊಂದು ಕೇಳಿಲ್ಲ. ಮೊಟ್ಟ ಮೊದಲನೇ ಬಾರಿ ನನ್ನ ಹತ್ರ ಕೇಳ್ತಾ ಇದೀಯ ಅಂದ್ರೆ ಅದು ಅಮೂಲ್ಯವಾದ ವಸ್ತು ಇರ್ಬೇಕು. ನೀನ್ ಕೇಳಪ್ಪ, ನೀನ್ ಏನ್ ಕೇಳಿದ್ರು ನಾನು ತಂದ್ಕೊಡಕ್ಕೆ ಸಿದ್ಧನಾಗಿದ್ದೀನಿ. ನಾನ್ ಮುಂಚೆನೆ ಹೇಳಿದ್ದೆ ಅವನು ಕೆಟ್ಟ ಮಗ ಅಲ್ಲ, ಒಳ್ಳೆ ಮಗನೇ. ನೋಡೋಣ ಅಂತ ಹೇಳ್ಬಿಟ್ಟು, ನೋಡು ಮಗನೇ, ಯಾರ ಹತ್ರನೂ ಸಾಲ ತಗೊಂಡೆ, ಯಾರ ಹತ್ರನೂ ದಾನ ಅಂತ ಪಡಿದೆ, ಒಂದು 10 ರೂಪಾಯಿ ಮಾತ್ರ ತಂದು ಕೊಡ್ತೀಯಾ ಅಂತ ಕೇಳ್ತಾನೆ ತಂದೆ. ಮಗ ಜೋರಾಗಿ ನಗ್ಬಿಡ್ತಾನೆ. ಏನಪ್ಪಾ ಇದು, ಏನೋ ಕೇಳ್ತೀಯ ಅಂತ ಅನ್ಕೊಂಡ್ರೆ ಬರೇ 10 ರೂಪಾಯಿ ಕೇಳ್ತಾ ಇದೀಯಾ, ನೀನು ಸರಿ ಅಂತಾನೆ. ಮಗನೇ, ನಾನು ಹಾಕಿರೋ ಕಂಡೀಷನ್ ಸ್ವಲ್ಪ ನೆನ್ಪಿರ್ಲಿ, ಯಾರ ಹತ್ರ ಸಾಲ ಕೇಳಬಾರ್ದು, ನೀನು ದಾನ ಅಂತಾನು ತಗೋಬಾರ್ದು, 10 ರೂಪಾಯಿ ತಗೊಬಂದು ಕೊಡ್ಬೇಕು ಅಂತಾನೆ. ಮಗ ಯೋಚನೆಗೆ ಬಿದ್ದ್ಬಿಡ್ತಾನೆ. ಎಲ್ಲ ಇವನ ಒಳ್ಳೆ ಕಂಡೀಷನ್ ಹಾಕಿದ್ದಾರೆ, ಯಾವತ್ ತಂದು ಕೊಡ್ಬೇಕಪ್ಪ, 24 ಅವರ್ ಒಳಗೆ ತಂದು ಕೊಡ್ಬೇಕು ಅಂತಾನೆ. ಖಂಡಿತ ತಂದು ಕೊಡ್ತೀನಿ ಅಂತ ಮನೆಯಿಂದ ಹೊರಗಡೆ ಬರ್ತಾನೆ. ಮನೆಯಿಂದ ಹೊರಗಡೆ ಬಂದು ಹೇಗಾದ್ರೂ 10 ರೂಪಾಯಿ ತಗೊಂಡೋಗಿ ನಮ್ಮ ತಂದೆ ಕೊಡ್ಲೇಬೇಕು, ಯಾವತ್ತು ಕೇಳ್ದೇ ಇರೋ ತಂದೆ ಕೇಳಿದಾನೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಸ್ನೇಹಿತರಿಗೆ ಹೇಳಕ್ ಹೋಗ್ತಾನೆ. ಒಬ್ಬ ಸ್ನೇಹಿತ ಕೇಳಿ, ತಗೊಳ್ಳೋ 10 ರೂಪಾಯಿ ನಾನು ಕೊಡ್ತೀನಿ ಅಂತಾನೆ. ನೆನಪಾಗುತ್ತೆ, ಓ ದಾನ ಅಂತ ತಗೋಬಾರ್ದು, ಸಾಲ ಅಂತಾನು ತಗೋಬಾರ್ದು. ಬೇಡ ಬೇಡ, ನಮ್ಮಪ್ಪ ಕಂಡೀಷನ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ. ಏನು ತಲೆಗೆ ಒಳಿಯಲ್ಲ. ತಕ್ಷಣ ಏನ್ ಮಾಡ್ತಾನೆ, ಬಸ್ ಸ್ಟಾಪ್ ಕಡೆ ಕಣ್ಣಾಡಿಸ್ತಾನೆ. ಬಸ್ ಸ್ಟಾಪ್ ಕಡೆ ಕಣ್ಣಾಡಿಸಿದಾಗ ವಯಸ್ಸಾಗಿರೋ ಒಬ್ಬ ಮನುಷ್ಯ ತಲೆ ಮೇಲೆ ಒಂದು ಮೂಟೆ, ಕೈನಲ್ಲಿ ಒಂದು ಬ್ಯಾಗ್ ಇಟ್ಕೊಂಡು ಕಷ್ಟ ಪಟ್ಕೊಂಡು ಬರ್ತಾ ಇರ್ತಾನೆ. ಸುಮಾರು 60-70 ವರ್ಷ. ಓ, ಯಜಮಾನ್ರಿಗೆ ಅನುಭವ ಆಗಿದೆ, ನಮ್ ತಂದೆ ಸಮಾನ, ಕೇಳಿದ್ರೆ ಹೇಳ್ಬೋದು ಅಂತ ಹೇಳ್ಬಿಟ್ಟು, ಯಜಮಾನ್ರೆ ಒಂದ್ ನಿಮಿಷ ಮಾತಾಡ್ಬೇಕು. ಸುಮ್ನೆರಪ್ಪ, ಈಗಲೇ ಭಾರ ಎತ್ಕೊಂಡಿದೀನಿ, ಕೈನಲ್ಲಿ ಒಂದು ಬ್ಯಾಗ್ ಎತ್ಕೊಂಡಿದೀನಿ, ನನ್ನ ಹತ್ರ ಬಂದು ಮಾತಾಡ್ತೀಯ ನೀನು ಅಂತಾರೆ. ಇಲ್ಲ ಯಜಮಾನ್ರೆ, ಒಂದೇ ಒಂದು ಕಂಡೀಷನ್ ಅಂತ ಹೇಳ್ಬಿಟ್ಟು ನಮ್ ತಂದೆ ಹಾಕಿರೋ ಕಂಡೀಷನ್ ಈ ತರ ಇದೆ, ಏನಾದ್ರೂ ಒಂದು ದಾರಿ ತೋರಿಸಿ ಅಂತ ಕೇಳ್ತಾನೆ. ತಕ್ಷಣ ಆತನ ಏನ್ ಮಾಡ್ತಾನೆ, ಹೆಂಗೂ ಭಾರ ಎತ್ಕೊಂಡಿದ್ನಲ್ಲ, ನೋಡಪ್ಪ, ನನ್ ಭುಜದ ಮೇಲೆ ಒಂದು ಬ್ಯಾಗ್ ಇದೆ, ಕೈನಲ್ಲಿ ಒಂದು ಬ್ಯಾಗ್ ಇದೆ, ಈ ಮೂಟೆನ ತಗೋ ಬಂದ್ಬಿಟ್ಟು ನಮ್ ಮನೆಗ್ ಕೊಟ್ಬಿಟ್ರೆ ನಾನ್ ನಿನಗೆ 10 ರೂಪಾಯಿ ಕೊಡ್ತೀನಿ. ಇದು ನಾನ್ ಯಾರೋ ಗೊತ್ತಿಲ್ಲ, ನೀನ್ ಯಾರೋ ಗೊತ್ತಿಲ್ಲ, ಇದು ಸಾಲಾನೂ ಅಲ್ಲ, ದಾನಾನೂ ಅಲ್ಲ, ನಿನ್ನ ಕಷ್ಟಕ್ಕೆ ಸರಿಯಾದ ಪ್ರತಿಫಲ ಅನ್ಕೋ, ತಗೊಂಡೋಗಿ ನಿಮ್ ತಂದೆ ಕೊಡು, ಹೇಳು ಕಷ್ಟಪಟ್ಟು ಸಂಪಾದನೆ ಮಾಡಿ ತಗೋ ಬಂದ್ ಕೊಟ್ಟೆ ಅಂತ. ಕರೆಕ್ಟ್, ಈ ಪಾಯಿಂಟ್ ಅನ್ನು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೆಗಲ ಮೇಲೆ ಮೂಟೆ ಎತ್ಕೊಂತಾನೆ, ಕೈನಲ್ಲಿ ಬ್ಯಾಗ್ ಎತ್ಕೊಂಡು ಅವ್ರ ಹಿಂದೆನೆ ನಡೀತಾ ಇರ್ತಾನೆ. ಎಲ್ಲ ಯಜಮಾನ್ರೆ ಮನೆ, ಇಲ್ಲೇ ಬಾಪ, ಇಲ್ಲೇ ಅಂತ ಕರ್ಕೊಂಡು ಹೋಗ್ತಾನೆ ಇರ್ತಾನೆ. ಹತ್ರ ನೋಡಿದ್ರೆ 2 ಕಿಲೋಮೀಟರ್ ವರೆಗೂ ನಡ್ಸ್ಕೊಂಡು ಹೋಗ್ತಾ ಇರ್ತಾನೆ. ಬೆವ್ರು ಬರ್ತಾ ಇರ್ತದೆ, ಆದ್ರೂ ಇಳ್ಸಂಗಿಲ್ಲ. ತಂದೆ ಮಾತು ನೆನಪಿಗೆ ಬರುತ್ತೆ, ಇಲ್ಲ ನಾನು ಕೊಡ್ಲೇಬೇಕು 10 ರೂಪಾಯಿ ಅಂತ ಹೇಳ್ಬಿಟ್ಟು ಆ ಬಿಸಿಲಲ್ಲಿ ಮೂಟೆ ಎತ್ಕೊಂಡು ಬೆವ್ರು ಸುರಿಸ್ಕೊಂಡು ಯಾವತ್ತು ಭಾರ ಎತ್ತದೇ ಇರೋಂಥ ಹುಡುಗ ತಗೊಂಡೋಗಿ, ಯಜಮಾನ್ರೆ ಇನ್ನ ಎಷ್ಟು ದೂರ, ಬಂದ್ಬಿಡ್ತು ಬಾರಪ್ಪ ಮನೆ ಅಂತ ಹೇಳ್ಬಿಟ್ಟು ಸೀದಾ ಮನೆ ಹತ್ರ ಕರ್ಕೊಂಡೋಗಿ ಬ್ಯಾಗ್ ಥಪ್ ಅಂತ ಕೆಳಗಿಟ್ಟು ಮೂಟೆನ ಇಳಿಸಿ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು, ಯಜಮಾನ್ರೆ ಒಂದ್ ಗ್ಲಾಸ್ ನೀರ್ ಕೊಡಿ ಅಂತಾನೆ. ನೀರ್ ಕೊಡ್ತಾರೆ. ಕುಡಿದ್ಬಿಟ್ಟು 10 ರೂಪಾಯಿ ಕೊಡ್ತಾರೆ. ಖುಷಿಯಿಂದ ತಗೊಂಡೋಗಿ ಮತ್ತೆ 2 ಕಿಲೋಮೀಟರ್ ಓಡ್ತಾನೆ. 2 ಕಿಲೋಮೀಟರ್ ಓಡೋಗಿ ಅವ್ರ ಅಪ್ಪ ಹತ್ರ, ಅಪ್ಪ ಅಪ್ಪ ಅಂತ ಹೇಳ್ಬಿಟ್ಟು ಉಸಿರು ಏರಿಳ್ತಾ ಬರ್ತಾ ಇರ್ತದೆ. ಮಗನೇ ಸ್ವಲ್ಪ ಕೂತ್ಕೊಂಡು ಸುಧಾರಿಸ್ಕೊಂಡು ಏನಾಯ್ತು ಹೇಳಪ್ಪ ಅಂತಾನೆ. ಅಪ್ಪ, ನೀನ್ ಹೇಳಿದಲ್ಲ 10 ರೂಪಾಯಿ, ನಾನ್ ತಂದೆ. ಹೇಗ್ ತಂದಪ್ಪ, ನೀನ್ ಹೇಳ್ದಂಗ್ ಸಾಲನೂ ಮಾಡಿಲ್ಲ, ದಾನ ಅಂತಾನು ತಗೊಂಡಿಲ್ಲ, ಭುಜದ ಮೇಲೆ ಭಾರ ಎತ್ಕೊಂಡು 2 ಕಿಲೋಮೀಟರ್ ನಡ್ಕೊಂಡು ಹೋಗಿ ಕಷ್ಟಪಟ್ಟು ನಾನು 10 ರೂಪಾಯಿ ತಗೊಂಡ್ಬಂದಿದ್ದೀನಿ, ತಗೋ ಅಂತ ಕೊಡ್ತಾನೆ. ತಂದೆ ನೋಡ್ತಾನೆ, ನೋಡ್ಬಿಟ್ಟು ತಗೊಂಡೋಗಿ ಹಾಳು ಬಾವಿನಲ್ಲಿ ಹಾಕು ಅಂತ ಹೇಳ್ತಾನೆ. ಮಗನ್ಗೆ ಎಲ್ಲೇ ಇಲ್ದೇ ಇರೋ ಕೋಪ ಬಂದ್ಬಿಡುತ್ತೆ. ಏನಪ್ಪ ಮಾತಾಡ್ತಾ ಇದೀಯ ನೀನು, 2 ಕಿಲೋಮೀಟರ್ ಬೆವ್ರು ಸುರಿಸ್ಕೊಂಡು ಬಿಸಿಲಲ್ಲಿ ನಡ್ಕೊಂಡು ಹೋಗಿ ಬ್ಯಾಗ್ ಮನೆ ಹತ್ರ ಇಟ್ಟು ಅಲ್ಲಿಂದ 10 ರೂಪಾಯಿ ತಗೊಬಂದು ನಿನ್ ಕೈ ಕೊಟ್ರೆ ತಗೊಂಡೋಗಿ ಹಾಳು ಬಾವಿಗೆ ಹಾಕು ಅಂತ ಹೇಳ್ತೀಯ, ನಿನ್ಗೆ ಏನಾದ್ರೂ ಬುದ್ಧಿಗಿದ್ದಿ ಇದೆಯಪ್ಪ ಅಂತ ಕೇಳ್ತಾನೆ. ತಂದೆ ಜೋರಾಗಿ ನಗ್ತಾನೆ. ಯಾಕಪ್ಪ, ಅವತ್ ನಾನು 10 ರೂಪಾಯಿ ಕೊಟ್ಟಾಗ ತಗೊಂಡೋಗಿ ಬಿಸಾಕ್ಬಿಟ್ಟೆ, ಯೋಚನೆ ಮಾಡ್ದೆ, ಅಟ್ಲೀಸ್ಟ್ ಏನು ಅಂತಾನು ಪ್ರಶ್ನೆನೂ ಕೇಳಿಲ್ವಲ್ಲಪ್ಪ, ತಗೊಂಡೋಗಿ ಹಾಕ್ಬಿಟ್ಟೆ, ಅದು ನಿಮ್ಮಪ್ಪ ಏನಾದ್ರು ಕತ್ಕೊಂಡ್ ಬಂದಿದ್ನಾ? ಇಲ್ಲಪ್ಪ, ನಾನು ಕಷ್ಟಪಟ್ಟೆ ಸಂಪಾದನೆ ಮಾಡಿದ್ದು, ಸ್ಟೆಪ್ ಬೈ ಸ್ಟೆಪ್ ಬಿಸ್ನೆಸ್ ಮಾಡಿ ಹಗಲು ರಾತ್ರಿ ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಿದ್ದೀನಿ. ನನ್ನ ಮಗ ಚೆನ್ನಾಗಿರ್ಲಿ ಅಂತ ನಾನು ಆ ರೀತಿ ಬೆಳೆಸ್ದೆ. ನೀನ್ ನೋಡಿದ್ರೆ ಹಣದ ಬೆಲೆನೇ ಗೊತ್ತಿಲ್ದಿರ ಬೆಳೆದೆ, ಅದಕ್ಕೆ ನಿನ್ನ ಪರೀಕ್ಷೆ ಮಾಡೋಣ ಅಂತ ನಾನು ಈ ರೀತಿ ಮಾಡಿದೆ ಅಂತ ಹೇಳ್ತಾನೆ. ತಕ್ಷಣ ಹೋಗಿ ತಂದೆ ಕಾಲಿಟ್ಕೊಂಡ್ಬಿಡ್ತಾನೆ.
ತಪ್ಪಾಯ್ತಪ್ಪ. ಹಣದ ಬೆಲೆ ನನ್ಗೆ ಇವತ್ತು ಗೊತ್ತಾಯ್ತು. ನಾನು ಒಂದೊಂದು ರೂಪಾಯಿ ಖರ್ಚು ಮಾಡ್ಬೇಕಂದ್ರೆ ಯೋಚನೆ ಮಾಡಿ ಹಿಂದು ಮುಂದೆ ನೋಡಿ ಖರ್ಚು ಮಾಡ್ತೀನಿ. ಇನ್ಯಾವತ್ತೂ ನಾನು ಹಣದ ವೃಧಾ ಖರ್ಚು ಮಾಡಲ್ಲ ಅಂತ ಹೇಳ್ಬಿಟ್ಟು ತಂದೆಗೆ ಕ್ಷಮಾಪಣೆ ಕೇಳ್ತಾನೆ. ತುಂಬಾ ಅರ್ಥಗರ್ಭಿತವಾಗಿದೆಯಲ್ಲ. ತುಂಬಾ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನಿಮ್ಮ ಮಂಚೇನಹಳ್ಳಿ ಮಣಿಕುಮಾರ್. ವಿಡಿಯೋ ನೋಡಿದ್ರಿ, ಲಾಸ್ಟ್ ಅಲ್ಲಿ ಒಂದು ನಗೆ ಹನಿ ಬೇಕಲ್ವಾ? ಖಂಡಿತ ನಿಮ್ಗೊಂದು ನಗೆ ಹನಿ ಇರುತ್ತೆ. ಅದಕ್ಕೂ ಮುಂಚೆ ನನ್ನ ಅಪ್ಪುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಯಾಕಂದ್ರೆ ನಿಮ್ಮ ಪ್ರೋತ್ಸಾಹ ನನಗೆ ಶ್ರೀರಾಮ ರಕ್ಷೆ ಅಂತ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಒಂದು ನಗೆ ಹನಿ ನಿಮಗೋಸ್ಕರ. ಆಸ್ಪತ್ರೆಯಲ್ಲಿ ಒಂದು ಹೆಣ್ಣು, ಅಂದ್ರೆ ಒಂದು ತಾಯಿ ಒಂದು ಮಗುವಿಗೆ ಜನ್ಮ ಕೊಟ್ಟಿರ್ತಾಳೆ. ಡೆಲಿವರಿ ಆಗಿರುತ್ತೆ. ಸ್ವಲ್ಪ ತಾದ ನಂತರ ಕಣ್ಬಿಟ್ಟು ನೋಡ್ತಾಳೆ, ಹಾಸಿಗೆ ಖಾಲಿ ಖಾಲಿ ಆಗಿರುತ್ತೆ. ಹುಡ್ಕಾಡ್ತಾ ಇರ್ತಾಳೆ ಗಾಬರಿ. ತಕ್ಷಣ ನರ್ಸು, ಯಾಕಮ್ಮ ಹಂಗ್ ಹುಡ್ಕಾಡ್ತಾ ಇದ್ಯಾ? ಮಗು ನನ್ ಕೈನಲ್ಲಿ ಐತೆ, ಸ್ನಾನ ಮಾಡ್ಸಕ್ಕೆ ಒಳಗ್ ಕರ್ಕೊಂಡು ಹೋಗಿದ್ದೆ ಅಂತ ಹೇಳ್ತಾಳೆ. ಅಯ್ಯೋ, ನಾನು ಹುಡ್ಕಿದ್ದು ನನ್ ಮಗುನಲ್ಲ ರೀ, ನನ್ ಮೊಬೈಲ್ನ ಅಂತ ಉತ್ತರ ಕೊಡ್ತಾಳೆ ಆ ಮಹಾತಾಯಿ.